ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ಯುವ ನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಯೋಜನೆ ನೋಡೋದಲ್ಲಿ ಯುವ ನಿಧಿ ಪ್ಲಸ್ ಯೋಜನೆ ಬಗ್ಗೆ ಮಾಹಿತಿ ಕೊಡ್ತೀನಿ, ಅಮೌಂಟ್ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಅಮೌಂಟ್ ಬಗ್ಗೆ ಮಾತಾಡೋದಾದ್ರೆ ಆಲ್ರೆಡಿ ಡಿ ಪ್ರೊಸೆಸಿಂಗ್ ಆಗಿದೆ ಅಂತ ಕೂಡ ಮಾಹಿತಿ ಬರ್ತಿದೆ. ಇನ್ನೇನು ಕೆಲವು ದಿನಗಳಲ್ಲಿ ನಿಮ್ಮ ಖಾತೆಗೆ ಜಮೆ ಕೂಡ ಮಾಡಲಾಗ್ತಾ ಇದೆ ಅಂತೇಳಿ ಕೂಡ ಮಾಹಿತಿ ಬರ್ತಾ ಇದೆ ಇಲಾಖೆ ಕಡೆಯಿಂದ. ಅದಕ್ಕೆ ಯಾರೆಲ್ಲ ಹಣ ಬಿಡುಗಡೆ ಆಗಿಲ್ಲ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ, ಅವರು ದಯವಿಟ್ಟು ವೆಯ್ಟ್ ಮಾಡಿ. ನಿಮಗೆ ಶೀಘ್ರದಲ್ಲೇ ಅಪ್ಡೇಟ್ ಕೂಡ ಬರುತ್ತೆ. ಸರ್ಕಾರ ದಿನಾಂಕ ಕೂಡ ನಿಗದಿ ಮಾಡಿಲ್ಲ, ಇವತ್ತೇ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಶೀಘ್ರದಲ್ಲೇ ನಿಮಗೆ ಕ್ರೆಡಿಟ್ ಕೂಡ ಮಾಡುವ ಆದ್ಯತೆಗಳು ಇದಾವೆ ಅಂತೇಳಿ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಅದು ಅಮೌಂಟ್ ಬಗ್ಗೆ ಅಪ್ಡೇಟ್ ಆಗಿರುತ್ತೆ. ಇನ್ನು ಯುವ ನಿಧಿ ಪ್ಲಸ್ ಯೋಜನೆ ಅಂತ, ಇದು ನಿಮ್ಗೆ ಗೊತ್ತಿರುವಾಗ ಕೌಶಲ್ಕರ್ ಯೋಜನೆ ಅಂತ ಕರೀತಾರೆ, ಅಥವಾ ಯುವ ನಿಧಿ ಪ್ಲಸ್ ಯೋಜನೆ ಎರಡು ಕೂಡ ಒಂದೇ. ಇಲ್ಲಿ ಏನಾಗಿದೆ ಅಂದ್ರೆ ಸಾಕಷ್ಟು ಜನಕ್ಕೆ ಯುವ ನಿಧಿ ಪ್ಲಸ್ ಯೋಜನೆಗೆ ಅಂದ್ರೆ ಕೌಶಲ್ಕರಲ್ಲಿ ನೋಂದಣಿ ಆಗ್ಬೇಕಾಗುತ್ತೆ. ನೋಂದಣಿ ಬಂದ್ಬಿಟ್ಟು ಕಡ್ಡಾಯ ಆಗಿರುತ್ತೆ. ಯಾರೆಲ್ಲ ನಿರುದ್ಯೋಗಿತರಾಗಿದ್ದಾರೆ, ಡಿಪ್ಲೊಮಾ ಅಥವಾ ಡಿಗ್ರಿ ಯಾರಿಗೂ ಕೂಡ ಅವರಿಗೆ ಜಾಬ್ಗೆ ಸಹಾಯ ಆಗಲಿ ಅಂತ ಹೇಳಿ ನಾವು ಇದನ್ನ ಮಾಡ್ತಿದೀವಿ ಅಂತ ಹೇಳಿ ಆಲ್ರೆಡಿ ನಿಮಗೆ ಗೊತ್ತಿದ್ದು ಘೋಷಣೆ ಕೂಡ ಮಾಡಿದ್ರು. ಉದ್ಯೋಗ ಸೃಷ್ಟಿ ಆಗೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ಅಂತ. ನೀವು 2 ವರ್ಷದವರೆಗೂ ನಿಮಗೆ ಯುವ ನಿಧಿ ಯೋಜನೆ ಲಿಮಿಟ್ ಬಂದ್ಬಿಟ್ಟು ಕೇವಲ 2 ವರ್ಷದವರೆಗೂ ಮಾತ್ರ ಇದೆ. 2 ವರ್ಷದ ಒಳಗೆ ನಿಮಗೆ 2 ವರ್ಷ ಕಂಪ್ಲೀಟ್ಲಿ ಆಗಿ ನಿಮಗೆ ಹಣ ಕೂಡ ಜಮೆ ಆಗುತ್ತೆ. ಡಿ-ಬಿ-ಟಿ ಮುಖಾಂತರ ಆಲ್ರೆಡಿ ಜಮೆ ಆಗ್ತಾ ಇದೆ. ಇಲ್ಲಿ ನಿಮ್ಮ ಕೌಶಲ್ಕರಿಗೆ ನೋಂದಣಿ ಬಂದ್ಬಿಟ್ಟು ಕಡ್ಡಾಯ ಅಂತ ಹೇಳಿದ್ದಾರೆ. ಇಲ್ಲಿ ಇದಕ್ಕೆ ನೋಂದಣಿ ಮಾಡಿದ್ರಲ್ಲಿ ಏನಾಗುತ್ತೆ ಅಂದ್ರೆ ಹೊಸದಾಗಿ KGTT ಅಂತ ಹೇಳಿ ಹೊಸದಾಗಿ ಸ್ಥಾಪನೆ ಮಾಡಿದ್ದಾರೆ. ನಿಮಗೆ ಗೊತ್ತೇ ಇದೆ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮಗೆ ಅಲ್ಲಿ KGTT ಕೂಡ ಬರುತ್ತೆ. ಮತ್ತೆ GTTC ಗೌರ್ಮೆಂಟ್ ರೋಮನ್ ಟ್ರೈನಿಂಗ್ ಸೆಂಟರ್ ಆಗಿರ್ಬೋದು, ಸಾಕಷ್ಟು 40ಕ್ಕೂ ಹೆಚ್ಚು ಕೋರ್ಸಸ್ಗಳನ್ನ ಕಂಡಕ್ಟ್ ಕೂಡ ಮಾಡ್ತಾ ಇದ್ದಾರೆ ಅಂತ. ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, EV ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರ್ಬೋದು, ಸರ್ಕ್ಯೂಟ್ ಡಿಸೈನಿಂಗ್ ಆಗಿರ್ಬೋದು, ಮುಂತಾದವು ಕೂಡ ಕಂಡಕ್ಟ್ ಕೂಡ ಮಾಡ್ತಾ ಇದ್ದಾರೆ. ನಿಮಗೆ ಕೌಶಲ್ಕರಲ್ಲಿ ನೋಂದಣಿ ಆಗಬೇಕಾದ್ರೆ ನಿಮಗೆ ಕೇಳುತ್ತೆ ನೋಡಿ, ನಿಮ್ಗೆ ಯಾವ ಡಿಸ್ಟ್ರಿಕ್ಟ್ನ ಅಪ್ಲೈ ಮಾಡ್ತೀರಾ, ಯಾವ ಡಿಸ್ಟ್ರಿಕ್ಟ್ ಬೇಕು ಅಂತ. ನೀವು ಅದಕ್ಕೆ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ನಿಮಗೆ ಪ್ರತಿ ಡಿಸ್ಟ್ರಿಕ್ಟಲ್ಲೂ ಕೂಡ ನಿಮಗೆ ತರಬೇತಿ ಕೂಡ ಕೊಡ್ತಾ ಇದ್ದಾರೆ. ಎಲ್ಲ ಡಿಸ್ಟ್ರಿಕ್ಟಲ್ಲೂ ಕೂಡ ಅವೈಲೇಬಲ್ ಕೂಡ ಇದೆ. ಯಾರು ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಆಗ್ತಾ ಇದ್ದಾರಾ ಅವರು ಈ ರೀತಿ ಫ್ರೀ ಆಗಿ ಟ್ರೈನಿಂಗ್ ಕೂಡ ಪಡ್ಕೋಬಹುದು. ಯುವ ನಿಧಿ ಪ್ಲಸ್ ಸ್ಕೀಮ್ ಅಂಡರ್ ನಿಮಗೆ ಅಲ್ಲಿ ಎಲ್ಲಾ ರೀತಿ ಮಾಹಿತಿ ಕೊಟ್ಟಿದ್ದಾರೆ. ನೋಡಬಹುದು KSTC, GTTC, ಸರ್ ವಿಶ್ವೇಶ್ವರಯ್ಯ ನ್ಯಾಷನಲ್ ಟ್ರೈನಿಂಗ್, ಅದು ಬಂದ್ಬಿಟ್ಟು CDOK, ಕರ್ನಾಟಕ ITI ಎಂಪ್ಲಾಯ್ಮೆಂಟ್ ಸೊಸೈಟಿ, KGTTI ಕೂಡ ಯೂಸ್ ಮಾಡಿ ಜರ್ಮನ್ ಟೆಕ್ನಾಲಜಿಗಳಲ್ಲಿ ಕೂಡ ಮಾಡಿದ್ದಾರೆ. ಸಾಕಷ್ಟು ಜನ ಇದಕ್ಕೆ ರಿಜಿಸ್ಟ್ರೇಷನ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಸಾಕಷ್ಟು ಜನ ಕೂಡ ಟ್ರೈನಿಂಗ್ ಕೂಡ ಮಾಡ್ತಾ ಇದ್ದಾರಂತೆ. ಬಳ್ಳಾರಿ ಜಿಲ್ಲೆ ಸೆಂಡೂರಿನಲ್ಲಿ 300 ಕೋಟಿ ವೆಚ್ಚದ ಅಕಾಡೆಮಿ ಕೂಡ ಸ್ಥಾಪನೆ ಮಾಡಿದ್ದಾರಂತೆ. ಕಲಬುರಗಿಯಲ್ಲಿ ಕೂಡ ಇದೆ. 31 ಜಿಲ್ಲೆಗಳಲ್ಲಿ ಕೂಡ ಇನ್ಸ್ಟಿಟ್ಯೂಷನ್ ಕೂಡ ಇದೆ. ಸಾಕಷ್ಟು ಸವಾಲುಗಳು ಕೂಡ ಇದ್ರು ಕೂಡ ಮಾಡ್ತಾ ಇದ್ದಾರೆ. ದಯವಿಟ್ಟು ಅಧಿಕೃತ ವೆಬ್ಸೈಟ್ಗೆ kaushalkar.karnataka.in ಯುವನಿಧಿ +/n ಆಲ್ರೆಡಿ ಸ್ಕ್ರೀನ್ ಮುಂದೆ ಕಾಣುತ್ತಿದೆ, ಇದಕ್ಕೆ ಹೋಗಿ ನೋಡಿ. ಯಾರೆಲ್ಲ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ಕೌಶಲ್ಕರ್ಗೆ ರಿಜಿಸ್ಟ್ರೇಷನ್ ಆಗಿ. ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನು ಕೂಡ ಯುವ ನಿಧಿ ಇಲಾಖೆ ಡಿಪಾರ್ಟ್ಮೆಂಟ್ಗಳಿಂದ ಕೊಡ್ತಾ ಇದ್ದಾರೆ. ಅದನ್ನ ನೀವು ದಯವಿಟ್ಟು ಫಾಲೋ ಅಪ್ನ ಮಾಡಿ. ಯಾರೆಲ್ಲ ಈ ಯೋಜನೆ ಅಡಿ ಇದ್ದೀರಾ ಅವರು ಇದನ್ನ ನೋಡಲೇಬೇಕಾದ ಸುದ್ದಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.